ಇದು ಸುಂಡೆಕಾಯಿ ಅಂತ ಇಂಗ್ಲೀಷಲ್ಲಿ ಟರ್ಕಿ ಬೆರಿ ಅಂತ ಕರೀತಾರಂತೆ. ಇದನ್ನು ನಾನು ಕೂಡ ಇದೇ ಫಸ್ಟ್ ನೋಡ್ತಾ ಇರೋದು. ಹಿಂದೆ ಎಲ್ಲ ತುಂಬ ಉಪಯೋಗಿಸ್ತಾ ಇದ್ರಂತೆ. ಇದು ಈ ಥರ ಇರುತ್ತೆ. ಇವತ್ತು ಮಾರ್ಕೆಟಲ್ಲಿ ಸಿಕ್ಕಿತ್ತು ಅಂತ ತಂದಿದ್ರು, ಹಾಗಾಗಿ ಇದ್ರ ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಈ ಥರ ಇರುತ್ತೆ. ಇದನ್ನು ಬಿಡಿಸ್ಬಿಟ್ಟು ತೊಳೆದಿಟ್ಕೊಳ್ಬೇಕು ಈ ರೀತಿ. ಇದರಿಂದ ಚಟ್ನಿ ಮಾಡೋದು ತೋರಿಸ್ತೀನಿ ಈಗ. ಇದನ್ನು ಹೀಗೆ ಒಂದು ಬಾಣಲೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಹುರಿದಿದ್ದೀನಿ. ಈ ಚಟ್ನಿ ಮಾಡ್ಬೋದು ಅಂತ ಹೇಳಿದ್ದೂ ಅಲ್ಲಿ ಮಾರ್ಕೆಟಲ್ಲಿ ಯಾರು ಮಾಡ್ತಾಯಿದ್ರಲ್ಲ ಅವರೇ ಹೇಳಿದ್ರು ಅಂದರು. ನಾನು ಈ ಥರ ಮಾಡಿದ್ರೆ ಹೇಗಿರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀನಿ ಇವತ್ತು. ಇದ್ರ ಜೊತೆಗೇ ಸ್ವಲ್ಪ ಬೆಂದಿದೆ ಮುಕ್ಕಾಲು. ಇದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಫ್ರೈ ಆಗೋವರೆಗೆ ಚೆನ್ನಾಗಿ ಹುರ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹೀಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಂಡಿದ್ದೀನಿ. ಇದು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಇದು ಹೀಗೆ ಚೆನ್ನಾಗಿ ಬೆಂದಿದೆ. ಇದಾದಮೇಲೆ ಆರಿದ ಮೇಲೆ ಇದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೋತೀನಿ. ಈ ರೀತಿ ಚಟ್ನಿ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಹಾಕ್ಬಿಡೋಣ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಉದ್ದಿನಬೇಳೆ, ಚಟ್ನಿ ರೆಡಿಯಾಗಿದೆ. ನಾನು ಈ ಸುಂಡೆಕಾಯಿ ಅಂದರೆ ಏನು ಅಂತ ಹೀಗೆ ಸರ್ಚ್ ಮಾಡ್ತಿದ್ದಾಗ ಗೊತ್ತಾಯಿತು, ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಈವನ್ ಕ್ಯಾನ್ಸರಿಗೆ ಹಾಗೆ ಡಯಾಬಿಟೀಸ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಅಂತ ನೋಡಿದೆ. ನೀವು ಸಿಕ್ಕಿದ್ರೆ ಮಾರ್ಕೆಟಲ್ಲಿ ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಾಗಿದೆ ಇದು.